ನಮಸ್ತೆ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಕುಮಾರ್. ಇವತ್ತು ಮಾಡುವ ವಿಡಿಯೋ ಕಾರಣ ಏನಂದರೆ, ಈ ಬೈಕ್ದು ಫ್ಯೂಸ್ ಆರೋಗಿತ್ತು. ನಾನು 15-20 ದಿನ ಆಯಿತು ಹುಡುಕ್ತಾ ಇದ್ದೀನಿ, ಸಿಗ್ತಾನೆ ಇದ್ದಿದ್ದಿಲ್ಲ. ಏನಲ್ಲ ಆ್ಯಕ್ಚುಲಿ ಗೊತ್ತಾಗ್ತಿದ್ದಿಲ್ಲ ಏನಾಗಿದೆ ಅಂತ. ಓಕೆ, ಸೊ ನಾನು ಇವತ್ತು ತೋರಿಸ್ತೀನಿ ನಿಮಗೆ. ಇನ್ ಕೇಸ್ ನೀವು ಎಲ್ಲೋ ಯಾವುದೋ ಸಿಚುವೇಶನ್ ಬರುತ್ತೆ, ಏನೋ ಆಗುತ್ತೆ, ಆ ಟೈಮಲ್ಲಿ ಏನು ಮಾಡಬೇಕಂದ್ರೆ ಯೂಟ್ಯೂಬಲ್ಲಿ ಒಂಥರ ಈ ಥರ ವೀಡಿಯೋ ಸರ್ಚ್ ಮಾಡಿದರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಅದೇ ನಿಮಗೆಲ್ಲ ಹೆಲ್ಪ್ ಆಗಲಿ ಅಂತ ನಾನು ಇದೊಂದು ವೀಡಿಯೋ ಮಾಡೋದು. ಈ ಫ್ಯೂಸ್ ಬಂದುಬಿಟ್ಟು ಈ ಸೀಟ್ ಕೆಳಗಡೆ ಇಲ್ಲಿರುತ್ತೆ, ಇದರೊಳಗಡೆ ಬ್ಯಾಟ್ರಿ ಪಕ್ಕದಲ್ಲಿ ಮತ್ತೊಂದು ಇರುತ್ತೆ, 20 ಫ್ಯೂಸು. ಓಕೆ, ಇದು ಸ್ಪೇರ್ ಇರೋದು, ಇದು ರನ್ನಿಂಗಲ್ಲೂ ಇರೋದು. ಓಕೆ, ಇನ್ ಕೇಸ್ ಫ್ಯೂಸ್ ಹೋಯ್ತಂದರೆ ಈ ಥರ ಕಾಣುತ್ತೆ. ಮಧ್ಯದಲ್ಲಿ ಕಟ್ಟಾಗಿರೋದು ಕಾಣುತ್ತಾ, ಅದು ಫ್ಯೂಸ್ ಆರೋಗಿರುತ್ತೆ. ಯಾಕಂದರೆ ವೈರಿಂಗಲ್ಲಿ ಒಂದಕ್ಕೊಂದು ಕನೆಕ್ಷನ್ ಆಗಿ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ಈಗ ನೋಡಿ ಒಂದು ವೈರಿಂದ ಮತ್ತೊಂದು ವೈರ್ ಕನೆಕ್ಟ್ ಆಗಿದೆ ಹರಿದೋಗಿ, ಅದರಿಂದ ಅದು ಫ್ಯೂಸ್ ಆರೋಗುತ್ತೆ. ಆ ವೈರ್ ಆಗಿರೋದು ನಂಗೆ ಗೊತ್ತಾಗಿಲ್ಲ. 15 ದಿನದಿಂದ ಹಂಗೆ ಬೈಕನ್ನ ಇಟ್ಟು ನೋಡ್ತಾ ಇದ್ದೀನಿ. ಇವಾಗ ಇಲ್ಲಿ ನೋಡಿ, ಈ 15 ಫ್ಯೂಸ್ ಹೋಗಿತ್ತು, ಇದು ತೆಗ್ದಿದ್ನಲ್ಲ. ಓಕೆ, ಇವಾಗ ಬೈಕ್ ಔಟ್ ಮಾಡಿದರೆ ಆಗಲ್ಲ ನೋಡಿ, ಆಯಿತಾ. ಇದು ಒಳ್ಳೆಯದು ಫ್ಯೂಸ್. ಓಕೆ, ಇದು ಹಾಳಾಗಿರೋ ಫ್ಯೂಸು, ಮಧ್ಯದಲ್ಲಿ ನೋಡಿ ಕಟ್ಟಾಗಿರುತ್ತೆ. ಇವಾಗ ಇದರಲ್ಲಿ ಕೂಡ ಎಕ್ಸ್ಟ್ರಾ ಫ್ಯೂಸ್ ಇರುತ್ತೆ. ಇದು 10 ಮತ್ತು 15 ಫ್ಯೂಸು. ಇದರಲ್ಲಿ 10 ಮತ್ತು 15 ಫ್ಯೂಸು ಇದು ವರ್ಕಿಂಗ್ರಲ್ಲಿರೋದು. ಇದು ಎಕ್ಸ್ಟ್ರಾ ಫ್ಯೂಸ್ ಇರೋದು. ಇನ್ ಕೇಸ್ ಏನಾದರೂ ಅಂದರೆ ನೀವು ಇದನ್ನು ತೆಗೆದುಬಿಟ್ಟು ಇಲ್ಲಿ ಹಾಕ್ಕೋಬೋದು. ಓಕೆ, ಇಲ್ಲಿ ನೋಡ್ಬೇಕು, ಇವಾಗ ಆನ್ ಆಗುತ್ತೆ, ನೋಡ್ತೀರಾ. ಇದು ರನ್ನಿಂಗಲ್ಲಿ ಆಟೋಮೆಟಿಕ್ಕಾಗಿ ಬಂದಾಗೋದು. 2-3 ಸಲ ಆದಮೇಲೆ ತಂದು ಹಚ್ಚಿದ್ದೀನಿ. ಇವತ್ತು ನೋಡೋಣ ಅಂತ ತೆಗೆದ್ರೆ ಸ್ಪೀಡೋಮೀಟ್ರ್ ಕೇಬಲ್ಲು ಟಯರಲ್ಲಿ ಹತ್ತಿ ಹಾಳಾಗಿದೆ, ಈ ಥರ ಸೌದೋಗಿದೆ ಇದು. ಈ ಥರ. ಆಮೇಲೆ ಮತ್ತೊಂದು ಏನಂದರೆ, ಈ ಥರ ನೀರೇನಾದರೂ ಹತ್ತಿದ್ರೆ, ನೀರು ಏನಾದರೂ ಹೋದರೆ ಅವಾಗಲೂ ಫ್ಯೂಸ್ ಆರೋಗುತ್ತೆ, ಅವಾಗ ಆನ್ ಆಗೋಲ್ಲ. ಸೊ ಇದನ್ನು ನೀವು ನೋಡಿಕೊಂಡು ಒಂದ್ಸರಿ ಚೆಕ್ ಮಾಡಿಕೊಂಡು ಫ್ಯೂಸನ್ನು ಚೇಂಜ್ ಮಾಡಿ ಹಾಕೋಬೋದು. ಇವಾಗ ನೀರು ಹತ್ತಿದ್ರೆ ಬಿಸಿಲಲ್ಲಿ ಸ್ವಲ್ಪ ಡ್ರೈವ್ ಆಗೋವರೆಗೂ ನೀವು ಏನೂ ಮಾಡೋಕ್ಕಾಗಲ್ಲ. ಇಲ್ಲ, ಏರ್ ಫ್ರೆಷರ್ನ ಹೊಡೆದು ನೀರನ್ನ ತೆಗೆಸಿ ಒಂದು ಬಿಸಿಲಲ್ಲಿ ಒಂದು 1 ಅವರ್ 2 ಅವರು ಬಿಸಿಲಲ್ಲಿ ನಿಲ್ಲಿಸಿ ಗಾಡಿ ಕಾಯೋವರೆಗೂ ಹಾಗೆ ನಿಲ್ಕೊಂಡು ಆಮೇಲೆ ಹೋಗ್ಬೋದು. ಈ ಥರ ನೀವು ನಿಮ್ಮ ಜರ್ನಿನ ಅಥವಾ ಎಲ್ಲೋ ನೀವು ಸಿಕ್ಕಾಕೊಂಡ್ರೆ ಅದನ್ನು ಸೊಲ್ಯೂಷನ್ ಮಾಡಿಕೊಂಡು ನೀವು ಮತ್ತೆ ರಿಸ್ಟಾರ್ಟ್ ಮಾಡ್ಬೋದು. ಧನ್ಯವಾದಗಳು ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಲೈಕ್ ಆದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.